ಇನ್ನು ಕಲುಷಿತ ನೀರು ಸೇವಿಸಿ ಯುವಕ ಸಾವು ಪ್ರಕರಣ ಸಂಬಂಧ ಕೇಸಾಲುಂಡಿ ಗ್ರಾಮದಲ್ಲಿ ವೈದ್ಯರು ಬೀಡು ಬಿಟ್ಟಿದ್ದಾರೆ. ಮೈಸೂರು ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲ ಕ್ರಮ ಆಗಿದೆ ಗ್ರಾಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಜಿಟಿಡಿ ಮಾತಾಡುವಾಗ ಹೇಳ್ತಾ ಇದ್ರು 3 ಜನ ಕ್ರಿಟಿಕಲ್ ಆಗಿದ್ರು, ಓರ್ವ ಯುವಕ ಸಾವನ್ನಪ್ಪಿದ್ದಾನೆ, ಮತ್ತೊಬ್ಬರು ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅಂತ ಮಾಹಿತಿ ಕೊಡ್ತಾ ಇದ್ರು. ಕೇಸಾಲುಂಡಿ ಗ್ರಾಮದಲ್ಲಿ ಎಲ್ಲಾ ರೀತಿಯ ಕ್ರಮ ಆಗಿದೆ ಅಂತ ಡಿಎಚ್ಒ ಹೇಳಿದ್ದಾರೆ. ತಡರಾತ್ರಿಯೇ ಗ್ರಾಮಕ್ಕೆ ತೆರಳಿ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಕನಕರಾಜು ತಡವಾಗಿ ಆಸ್ಪತ್ರೆಗೆ ಸೇರಿದ್ದಕ್ಕೆ ಸಾವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಉಳಿದವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿದ್ದೀವಿ, ಎಲ್ಲರೂ ಚೇತರಿಕೆ ಕಾಣ್ತಾ ಇದ್ದಾರೆ ಅಂತ ಹೇಳಿ ಮೈಸೂರಲ್ಲಿ ಡಿಎಚ್ಒ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕುರಿತು ಮಾತನಾಡಲಿಕ್ಕೆ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಬನ್ನಿ ಮಾತಾಡ್ಸೋಣ. ಸರ್, ಏನು ಸರ್ ಇದು ಪ್ರಕರಣ? ನಿನ್ನೆ ಮಧ್ಯಾಹ್ನದಿಂದನೂ ಕೇಸಾಲುಂಡಿ ಪ್ರಾಥಮಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಬೇದಿ ಮತ್ತು ಹೊಟ್ಟೆ ನೋವು ಈ ಹಿನ್ನೆಲೆಯಲ್ಲಿ ನಮಗೆ ರೋಗಿಗಳು ದಾಖಲಾಗಿರ್ತಾರೆ. ಅವರೆಲ್ಲರಿಗೂ ನಾವು OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟನ್ನು ಸಹ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಅಲ್ಲೇ ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟನ್ನ ಕೊಡಲಿಕ್ಕೆ ಸುಮಾರು 5 ಜನ ಸೀನಿಯರ್ ವೈದ್ಯರುಗಳು ಹಾಗೂ ಸ್ಟಾಫ್ ನರ್ಸಸ್ಸು CHOಸ್ಗಳೆಲ್ಲದೂ ನಾವು ತಂಡವನ್ನೆಲ್ಲ ರಚನೆ ಮಾಡಿಕೊಂಡು ಡಿಪ್ಲಾಯ್ ಮಾಡಿದ್ದೇನೆ. ಹಾಗೆ ಮುಂದುವರೆದು 3 ಆ್ಯಂಬುಲೆನ್ಸಸ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಮುಖ್ಯವಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ತಡೆಗಟ್ಟುವ ಸಂಬಂಧವಾಗಿ ಎಲ್ಲ ಆಶಾ ಕಾರ್ಯಕರ್ತರು ಮನೆಗೆ ಭೇಟಿ ನೀಡಿ ಅಲ್ಲಿ ORS ದ್ರಾವಣ ಸೊಲ್ಯೂಷನ್ ಪ್ಯಾಕೆಟ್ಸನ್ನು ನೀಡ್ತಾ ಇದ್ದಾರೆ. ಹಾಗೂ ORS ದ್ರಾವಣವನ್ನು ಯಾವ ರೀತಿ ಅವರು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೂ ಸಹ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಪ್ರೊಫಲಾಕ್ಸಿಸ್ ಆಗಿ ಡಾಕ್ಸಿಸೈಕ್ಲಿನ್ ಮಾತ್ರೆಗಳನ್ನು ಸಹ ನಾವು ಆಲ್ರೆಡಿ ನೀಡ್ತಾ ಇದ್ದೀವಿ. ಸರ್, ಒಟ್ಟಾರೆಯಾಗಿ ಅಲ್ಲಿ ಸಾಲುಂಡಿಯಲ್ಲಿ ಇದುವರೆಗೂ ಎಷ್ಟು ಪ್ರಕರಣಗಳು? 48. ಸರ್, ಈ ಹುಡುಗನ ಸಾವಿಗೆ ಅಂತ ಏನು ಕಾರಣ? ನಿಖರವಾಗಿ ಕಲುಷಿತ ನೀರಿದ್ದೇನಾ ಏನು ಅಂತ ಸರ್? ಅಲ್ಲ, ಈಗ ಯಾವುದೇ ರೀತಿಯ ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಕಾಸಾಲ್ಟಿ ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಎಲ್ಲ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಅದು ವರದಿ ಬಂದ ನಂತರ ಐ ಕ್ಯಾನ್ ಅಪ್ಡೇಟ್. ಸರ್, ತಾವು ಕೂಡ ತಡರಾತ್ರಿನೇ ಭೇಟಿ ನೀಡಿದ್ರಿ ಗ್ರಾಮಕ್ಕೆ, ಹೇಗಿದೆ ಸರ್ ಅಲ್ಲಿ ಈಗ ಪರಿಸ್ಥಿತಿ? ಇಲ್ಲಿ ನಾನು DC ಸಾಹೇಬರು ಸಹ ನನ್ನ ಜೊತೆ ಅವರ ಮಾರ್ಗದರ್ಶನದಲ್ಲಿ ನಾವು ಭೇಟಿ ನೀಡಿದ್ವಿ. ಅಲ್ಲಿ ಇಮಿಡಿಯೇಟಾಗಿ ನಾವು ಮನೆಗೂ ಭೇಟಿ ನೀಡಿದ್ವಿ. ಸರ್ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಂದರೆ ತಕ್ಷಣವೇ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟೆಂಪ್ರರಿ ಕ್ಲಿನಿಕ್ಸ್ನ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಆ ಸ್ಕೂಲಲ್ಲಿ ನಾವು ಟೆಂಪ್ರರಿ ಕ್ಲಿನಿಕ್ಸ್ನ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಸರ್, ಆ ಗ್ರಾಮದಲ್ಲಿ ಇದುವರೆಗೂ ಎಷ್ಟು ಜನ ಡಾಕ್ಟರ್ಸು ಅಥವಾ ಸ್ಟಾಫ್ ನರ್ಸ್ಗಳು ಇದ್ದಾರೆ ಸರ್? ಈಗ ಓವರಾಲ್ 20 ಜನ ತಂಡವನ್ನು ನಾನು ನಿಯೋಜನೆ ಮಾಡಿದ್ದೀನಿ. 5 ಜನ ವೈದ್ಯರಿದ್ದಾರೆ, 5 ಜನ ಸ್ಟಾಫ್ ನರ್ಸಸ್ಸು, 5 ಜನ CHOs, ಜೊತೆಗೆ 19 ಆಶಾ ಕಾರ್ಯಕರ್ತರನ್ನು ಸಹ ನಿಯೋಜನೆ ಮಾಡಿ ಮನೆಗೆ ಭೇಟಿ ನೀಡಿಸಿ ಕಾರ್ಯಕ್ರಮ ಮಾಡ್ತೀವಿ. ಸರ್, ಇದೇನು ಕಾಲರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇದಾಗ್ತಿದೆಯಾ? ಆ ಕೇಸಸ್ ಏನಾದರೂ ಬಂದಿದೆಯಾ ಅನ್ನೋದು? ಇಲ್ಲ, ನನಗೆ ನಿರ್ದಿಷ್ಟವಾಗಿ ಯಾವುದೇ ರೀತಿಯ ವರದಿ ಬಂದಿಲ್ಲ. ವರದಿ ಬಂದ ನಂತರ ನಾನು ಅಪ್ಡೇಟ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಜಿಲ್ಲಾ ಆರೋಗ್ಯಾಧಿಕಾರಿಯಾದಂತಹ ಕುಮಾರಸ್ವಾಮಿ ಅವರ ಮಾತುಗಳು. ನಾವು ಇನ್ನಷ್ಟು ಮಾಹಿತಿಯನ್ನು ಪಡಬೇಕಾಗಿದೆ. ಇದು ಕಾಲರ ಅಥವಾ ಕಲುಷಿತ ನೀರಿನಿಂದನೇ ಆಗಿದ್ದ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅನಂತ್ KS, ನ್ಯೂಸ್ 18 ಮೈಸೂರು. ಇದು ಮೈಸೂರಲ್ಲಿ ಕಲುಷಿತ ನೀರು ಸೇವಿಸಿ ಯುವಕ ಸಾವನ್ನಪ್ಪಿದ ಪ್ರಕರಣ ಸಂಬಂಧ DHOಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ CM ಸಿದ್ದರಾಮಯ್ಯ. DHO ಡಾಕ್ಟರ್ ಕುಮಾರಸ್ವಾಮಿಗೆ ಕರೆ ಮಾಡಿ ಏನಾಗ್ತಿದೆ ಗ್ರಾಮದಲ್ಲಿ ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. CMಗೆ ಮಾಹಿತಿ ವೇಳೆ ಕಾಲರ ಶಂಕೆಯನ್ನ DHO ವ್ಯಕ್ತಪಡಿಸಿದ್ದಾರೆ. ಸಸ್ಪೆಕ್ಟ್ ಇದೆ ಅಂತ ಮಾತಾಡಿದ್ದಾರೆ ಅವ್ರ ಫೋನಲ್ಲಿ. ಅಸ್ವಸ್ಥರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತಾನೂ ಕೂಡ ಮಾಹಿತಿಯನ್ನ DHO ಕೊಟ್ಟಿದ್ದಾರೆ. ಪದೇ ಪದೇ ಮಾಹಿತಿಯನ್ನ ನೀಡ್ತೀರಿ ಅಂತಾನೂ CM DHOಗೆ ಸೂಚನೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.